ಕಲ್ಲಡ್ಕ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ವಸಾಹತು ಮನೋಭಾವದಿಂದ ಭಾರತೀಯತೆಡೆಗೆ ಒಂದು ಚಿಂತನೆ ಎಂಬ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಿತು. TV9 ಕನ್ನಡ ವಾಹಿನಿಯ ಹಿರಿಯ ನಿರೂಪಕರು ಹಾಗೂ ಸಂಪಾದಕರಾದ ರಂಗನಾಥ್ ಭಾರದ್ವಾಜ್ ವಿಚಾರ ಸಂಕಿರಣ ಉದ್ಘಾಟಿಸಿದರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ದಿಲ್ಲಿಯನ್ನ ಆಳದವನೇ ದಿಲ್ಲೀಶ್ವರ, ಅವನೇ ಪರಮೇಶ್ವರ ಅನ್ನುವಂಥ ಒಂದು ಮನೋಭಾವನೆ ಈಗಲೂ ಕೂಡ ಹಂಗೆ ನೋಡಿ. ದಿಲ್ಲಿಲಿರುವಂಥ ನಾಯಕರು ಪೆದ್ರ ಕೇಳಲ್ಲ, ಹೋಗಿ ಅವರು ಹೇಳಿಬಿಟ್ರೆ ಪರಮಾನಂದ. ಇಂಥ ಒಂದು ಮನೋಭಾವನೆ ಎಲ್ಲಿ ತಂದಿದ್ದೀವಿ ನಾವು? ಏನಾದರೂ ಮಾತಾಡ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ಸ್ಥಿತಿ ಇದೆ. ಜಾತಿ ಬಂದ್ಬಿಡುತ್ತೆ, ಮತ ಬಂದ್ಬಿಡುತ್ತೆ, ಕುಲ ಬಂದ್ಬಿಡುತ್ತೆ. ದೇಶ ಅನ್ನೋದನ್ನ ಬಿಟ್ಟು ನಾವು ಇನ್ನೆಲ್ಲ ವಿಚಾರಗಳ ಕಡೆಗೂ ಕೂಡ ಗಮನ ಕೊಡ್ತೀವಿ. ಇದಾ ಭಾರತೀಯತೆ ಎಲ್ಲಿ ಹೋಯ್ತು ನಮ್ಮತನ? ನಾನು ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲೂ ಕೆಲವೊಂದು ಎಕ್ಸಾಂಪಲ್ಗಳು ಕೊಡ್ತಾ ಇರ್ತೀನಿ. ಆನೆಯ ಕಾಲಿಗೆ ಒಂದು ಪುಟ್ಟ ಸರಪಳಿಯನ್ನು ಕಟ್ಟಿ ಒಂದು ಸಣ್ಣ ಗೂಟಕ್ಕೆ ಅದನ್ನು ಸಿಕ್ಸಿರ್ತಾರೆ, ತಾವು ನೋಡಿರ್ತೀರಿ. ಅದು ಒಂದು ಸರಿ ಎಳೆದ್ರೆ ಭೂಮಿ ಸಮೇತ ಮಣ್ಣಿನ ಸಮೇತ ಕಿತ್ಕೊಂಡ್ಬರುತ್ತೆ. ಅದು ಅಮೆರಿಕದವ್ರು ಹೇಳಬೇಕು, ರಷ್ಯಾದವ್ರು ಹೇಳಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿದೆ. ಈ ಮನೋಭಾವನೆಯನ್ನು ಒಂದು ಸ್ವಲ್ಪ ಒದಗಿಸಲಿಸಿ ನಮ್ಮದನ್ನು ತಿಳ್ಕೊಳ್ಬೇಕು, ನಮ್ಮದನ್ನು ಆಚರಣೆಗೆ ತರಬೇಕು. ನಾವು ಮತ್ತೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಅಂತ ನಿಮಗೆಲ್ಲರಿಗೂ ಗೊತ್ತು. ಯುದ್ಧದ ಶಬ್ದ ಹೆಚ್ಚಿರುವುದು ಪಾಶ್ಚಾತ್ಯರಲ್ಲಿ, ನಮ್ಮಲ್ಲಿ ಶಾಂತಿ ಇರುವಂಥದ್ದು. ಅವರಲ್ಲಿ ಶಸ್ತ್ರ ಇದೆ, ನಮ್ಮ ಹತ್ರ ಶಾಸ್ತ್ರ ಇದೆ. ಪೂರ್ತಿಯಾಗಿ ಅವರಿಗಿಂತ ಭಿನ್ನವಾಗಿರುವಂಥ ಏಕೈಕ ದೇಶ ಭಾರತ. ಅವರ ಯೋಚನೆ ಬೇರೆ, ನಮ್ಮ ಯೋಚನೆಯೇ ಬೇರೆ. ಅವರಲ್ಲಿ ಏಕದೇವ ಆರಾಧನೆ ಇದ್ದರೆ ಇಲ್ಲಿ ಬಹುದೈವ ಆರಾಧನೆ ಇದೆ. ಅವರು ಏಕತೆಯನ್ನೇ ನಂಬಿಕೊಂಡಿದ್ದರೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ನಂಬಿಕೊಂಡಿರುವಂಥದ್ದು. ಹೀಗೆ ವೈಶಿಷ್ಟ್ಯಪೂರ್ಣವಾದಂಥ ಒಂದು ದೇಶ ಏನಿದೆ, ಈ ದೇಶವನ್ನು ಹೆಚ್ಚೆಚ್ಚು ತಿಳ್ಕೊಂಡಷ್ಟು ನಾವು ಎತ್ತರಕ್ಕೆ ಇರ್ಬಿಡ್ತೇವೆ ಅಂತ. ಅದಕ್ಕೋಸ್ಕರ ನಾವು ಜಗತ್ತಿಗೆ ಕೊಡುವಂಥದ್ದಿದೆ. ಜಗತ್ತಿನ ಹೊಸ ವೈಜ್ಞಾನಿಕ ಸಂಶೋಧನೆ ಇದ್ದರೆ ಸ್ವೀಕಾರ ಮಾಡೋಣ, ಅದರಲ್ಲಿ 2 ಪ್ರಶ್ನೆ ಏನಿಲ್ಲ. ಆದರೆ ಜಗತ್ತಿಗೆ ಕೊಡುವಂಥ ತುಂಬ ಸಂಗತಿಗಳಿದೆ.